ಈ ಶುಭ ಸಂದರ್ಭದಲ್ಲಿ ನಮಸ್ಕಾರ. ಇವತ್ತಿನ ದಿವಸ ನಮ್ಮ KJPನ KDA ಚೇರ್ಮನ್ ಅಂತ ಶ್ರೀಮಾನ್ ಶ್ರೀನಿವಾಸ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ವರ್ಕಿಂಗ್ ಪ್ರೆಸಿಡೆಂಟ್ ಮೋಹನ್ ರಾಜ್ ಅವರಿದ್ದಾರೆ. ನಮ್ಮ ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಡೇವಿಡ್ ಅಣ್ಣ ಅವರು ಬಂದಿದ್ದಾರೆ. ಮತ್ತು ನಮ್ಮ ಫೋಟೋಗ್ರಾಫ್ ಬಾಬು ಅಣ್ಣ ಅವರು ಬಂದಿದ್ದಾರೆ. ಮತ್ತು ಲೇಬರ್ ಸೆಲ್ಲಿಂದ ಶರವಣ ಬಂದಿದ್ದಾರೆ. ಮತ್ತು 13ನೇ ವಾರ್ಡು MC ಇವರು ಮಣಿಗಂಡನ್ ಮತ್ತು 31ನೇದು ನಂದಕುಮಾರ್ ಶಾಲಿನಿ ಬಂದಿದ್ದಾರೆ. ನಿಮಗೆಲ್ಲರಿಗೂ ನಮಸ್ಕಾರ. ಇವತ್ತು ಸಬ್ಜೆಕ್ಟ್ ಏನಂದರೆ, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ಹಿಂದೆ ಇದ್ದಾರೆ. ಇದು ಸುಮಾರು ನಮ್ಮ ಕಾಂಗ್ರೆಸ್ ಆಡಳಿತ ಮುನ್ಸಿಪಾಲ್ಟಿ ಬಂದ ಮೇಲೆ ಮೊಟ್ಟ ಮೊದಲಾಗಿ ಅದನ್ನು ಪರಿಶೀಲನೆ ಮಾಡಿ ಮಾನ್ಯ ಶಾಸಕರಾದ ರೂಪಾ ಶಶಿಧರ್ ಮೇಡಮ್ ಹತ್ರ ನಾವು ಒಂದು ಈ ಥರ ಪ್ರಾಬ್ಲಮ್ ಇದೆ, ಈ ಸಿಮೆಂಟ್ ವಿಗ್ರಹ ಇದೆ, ಆ ಸಿಮೆಂಟ್ ವಿಗ್ರಹ ಡ್ಯಾಮೇಜ್ ಆಗಿದೆ, ಇದನ್ನು ಬಂದ್ಬಿಟ್ಟು ಪರಿಶೀಲನೆ ಮಾಡಿ ನಾವು ಒಂದು ತೀರ್ಮಾನ ಮಾಡಿ ಇದನ್ನು ಕಂಚಿನಲ್ಲಿ ಇಡಬೇಕು ಹಂಗನ್ನೇಳ್ಬಿಟ್ಟು ಅವತ್ತು ನಮ್ಮ ಮೇಡಮ್ ಅವ್ರ ಹತ್ರ ಆಲೋಚನೆ ತಗೊಂಡು ನನ್ನ ಅಧ್ಯಕ್ಷರಲ್ಲಿ ಈ KJPನ 35 ವಾರ್ಡ್ ಸದಸ್ಯರು ಅವರು ಒಪ್ಪಿಗೆ ತಗೊಂಡು ಇದನ್ನು ಕಂಚಿದ ವಿಗ್ರಹ ಮಾಡಬೇಕು ಅಂತ ನಾವು ಅವತ್ತು ನಿರ್ಧಾರ ತಗೊಂಡು ತೀರ್ಮಾನ ಜಯವಾಗಿ ಮಾಡಿದ್ದೀವಿ. ಇದೇ ಮುನ್ಸಿಪಾಲ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಅವಧಿನಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಆಲ್ ಪಾರ್ಟಿ ಕೌನ್ಸಿಲರ್ಸು ಅವರು RPI ಆಗಿರಲಿ, ಕಮ್ಯುನಿಸ್ಟ್ ಆಗಿರಲಿ, JDS ಆಗಿರಲಿ, ಆಮೇಲೆ ಕಮ್ಯುನಿಸ್ಟ್ ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, ಇಂಡಿಪೆಂಡೆಂಟ್ ಕೌನ್ಸಿಲರ್ ಆಗಲಿ, ಒಟ್ಟು ಅವರೆಲ್ಲ ಬೆಂಬಲವನ್ನು ತಗೊಂಡು ಈ ತೀರ್ಮಾನವನ್ನು ಮಾಡಿ ಇದಕ್ಕೆ ಅವತ್ತು ನಾವು DMA ಕಳಿಸಿದ್ದೀವಿ. ಅದಾಂತರ ನಿಮಗೆ ಗೊತ್ತಿದೆ, ನಮ್ಮ ಪ್ರೆಸಿಡೆಂಟ್ ಅವಧಿ ಮುಗಿದ ಮೇಲೆ 1.5 ವರ್ಷ ಆಡಳಿತ ಅಡ್ಮಿನಿಸ್ಟ್ರೇಷನ್ DC ಅಡ್ಮಿಷನ್ಗೆ ಹೋಯ್ತು. ಆಮೇಲೆ ಇನ್ನೊಂದು 1 ವರ್ಷ ಅಧ್ಯಕ್ಷರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂದ ಮೇಲೆ ಮತ್ತೆ ಇವಾಗ ಅಡ್ಮಿನಿಸ್ಟ್ರೇಷನ್ ಇನ್ನೂ 1 ವರ್ಷ ಹತ್ರ ಆಗ್ತಾ ಇದೆ. ಅದರಿಂದ ಕೆಲವು ಕಾರಣದಿಂದ ಅದನ್ನು ಬಂದ್ಬಿಟ್ಟು ನಾವು ಯಾಕೆ ಅದು ಶೀಘ್ರ ಮಾಡಿಲ್ಲ ಅಂತ ಹೇಳೋದಕ್ಕೆ ಒಂದು ಕಾರಣ ಇತ್ತು. ಇಲ್ಲಿ ಮುನ್ಸಿಪಾಲ್ಟಿನಲ್ಲಿ ಮುನ್ಸಿಪಾಲ್ಟಿ ಆಫೀಸ್ ಬಂದ್ಬಿಟ್ಟು ಮಾನ್ಯ ಶಾಸಕರ ಪ್ರಯತ್ನದಿಂದ ಎಲ್ಲಿ ಇರಬಾರ್ದು ಆ ಥರ KJPನಲ್ಲಿ ಒಂದು ಮುನ್ಸಿಪಾಲ್ಟಿ ಆಫೀಸ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಬೇಕು ಹಂಗನೆ ಹೇಳ್ಬಿಟ್ಟು ನಾವು ಒಂದು ಪ್ಲಾನ್ ಮಾಡಬೇಕು. ಅಂಗಡಿಯಲ್ಲಿ ಪ್ಲಾನ್ ಮಾಡಿ ಅದಕ್ಕೆ ಗ್ರಾಂಟ್ ಎಲ್ಲ ಸ್ಯಾಂಕ್ಷನ್ ಮಾಡೋಕ್ಕೆ ತುಂಬ ನಾವು ಕಷ್ಟ ತಗೊಂಡು ನಮ್ಮ ಮೇಡಮ್ ಅವರು ಇದು ಬಿಲ್ಡಿಂಗ್ ಕಟ್ಟುವಾಗ ಇದಕ್ಕೆ ಯಾವುದು ತೊಂದರೆ ಆಗಬಾರ್ದು, ಬಿಲ್ಡಿಂಗ್ ಕಟ್ಟೋ ಟೈಮ್ನಲ್ಲಿ ಇದಕ್ಕೆ ಯಾವುದು ತೊಂದರೆ ಆಗಬಾರ್ದು, ಬಿಲ್ಡಿಂಗ್ ಏನಾದರೂ ಅಡ್ಡ ಬಂದರೆ ಅದಕ್ಕೆ ತೊಂದರೆ ಬಂದರೆ ಅದನ್ನ ನೋಡ್ಕೊಂಡು ಮಾಡೋಣ ಅಂತ ಒಂದು ಕಾರಣ. ಇನ್ನೊಂದು ಏನಂದರೆ, ಫಸ್ಟು ಒಂದು ಟೆಂಡರ್ ಬಿಟ್ಟಿರ್ಬೋದು, ಅದು ಕ್ಯಾನ್ಸಲ್ ಆಗಿರ್ಬೋದು. ಆಮೇಲೆ ಈ ಪ್ಲಾನ್ ಬಂದ್ಬಿಟ್ಟು ಈ ಸ್ಟ್ಯಾಚ್ಯೂಗೂ ನಮ್ಮ ಮುನ್ಸಿಪಾಲ್ಟಿ ಆಫೀಸ್ ಕಟ್ಟೋಕ್ಕೂ ಯಾವ ಪ್ರಾಬ್ಲಮ್ಮು ಇಲ್ಲ, ಅದು ಸಪ್ರೇಟಾಗಿ ಬರುತ್ತೆ. ಇದು ಯಾವಾಗ ಎಂಟ್ರೆನ್ಸಲ್ಲಿ ಇರುತ್ತೆ ಇದು ಹಿಂಗೆ ಇರುತ್ತೆ. ಹಿಂದ್ಗಡೆ ಇರೋದು ಮಿಲೇನಿಯಂ ಬಿಲ್ಡಿಂಗ್, ಅದು ಏನು ಟಚ್ ಮಾಡಲ್ಲ ಹಂಗಂತ ತೀರ್ಮಾನ ತಗೊಂಡು ಪ್ಲಾನ್ ಎಲ್ಲ ಅಪ್ರೂವಲ್ ಆದಮೇಲೆ ಇದನ್ನ ಮಡಗೋಣ ಅಂತ ಇದನ್ನ ಸ್ಟ್ಯಾಚ್ಯೂ ಓಪನ್ ಮಾಡ್ಬೇಕಂತ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಇದು ಡಿಲೇ ಆಯಿತು. ಮತ್ತೆ ಒಂದು ಟೆಂಡರ್ ಬಿಟ್ಟರು, ಅದಕ್ಕೆ ಹಣಕಾಸು ಕೊರತೆ ಇತ್ತು. ಆಮೇಲೆ ನಮ್ಮ ಶಾಸಕರು ಮೇಡಮ್ ಅವರು ಪ್ರಯತ್ನದಿಂದ ಮಾನ್ಯ DC ಸಾಹೇಬರು ರವಿ ಅವರು ಹತ್ರ ಕೂತ್ಕೊಂಡು ಅವ್ರ ಹತ್ರ ಡಿಸ್ಕಸ್ ಮಾಡಿ ಈ ಥರ ಮಾಡಬೇಕು, ಇದು ಅಮೌಂಟು ಸ್ವಲ್ಪ ನಮ್ಗೆ ಜಾಸ್ತಿ ಬೇಕು ಅಂತ ಅವರು ಒತ್ತಾಯ ಮಾಡಿ, ನಮ್ಮ MLA ಅವರು ಒತ್ತಾಯ ಮಾಡಿ DC ಸಾಹೇಬರಿಂದ ಒಂದು ಹೊಸ ಅವರು ನವಸಾತ್ ಅಂತ ಕಾಂಟ್ರಾಕ್ಟರ್ಗೆ ಅವ್ರಿಗೆ ಕಾಂಟ್ರಾಕ್ಟ್ ಬಂತು. ಅವಾಗ ಅವರು ಹೇಳೋ ರೀಸನ್ ಪ್ರಕಾರ ವಾರಿಂದ ನಮ್ಗೆ ಮೆಟೀರಿಯಲ್ ಸಿಗ್ತಾ ಇಲ್ಲ, ಅದು ಸ್ವಲ್ಪ ಡಿಲೇ ಆಯ್ತು ಅಂತ. ಆವಾಗ ನಾವು ಅದನ್ನ ಅವಾಗ ಕೂಡ ಬಿಟ್ಟಿಲ್ಲ, ನಾವು ಕರೆಕ್ಟಾಗಿ ಇದನ್ನ ಮಾಡ್ಲೇಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಶಾಸಕರ ಒತ್ತಾಯದಿಂದ ಆ ಕಾಂಟ್ರಾಕ್ಟ್ ಕೂಡ ಇವಾಗ ಜಯವಾಗಿ ಆ ವಿಗ್ರಹನೇ
ಚೆನ್ನಾಗಿರೋ ವಿಗ್ರಹನ ಬಂದ್ಬಿಟ್ಟು ನಾವು ತಂದಿದೀವಿ. ವಿಗ್ರಹ ಬಂದ್ಬಿಟ್ಟು ಇಲ್ಲಿ ಬಂದು ಸೇರಿದೆ. ಇವಾಗ ಅದು ವಿಗ್ರಹ ಬಂದ್ಬಿಟ್ಟು ಅವಸರವಾಗಿ ಓಪನ್ ಮಾಡಕ್ಕೆ ಇಲ್ಲ. DSS ಸಂಸ್ಥೆಗಳಿದೆ, ಪೂರ್ಣಭಾವಿ ಸಭೆ ಮಾಡಬೇಕು. ಆ ಪ್ರೋಟೋಕಾಲ್ ಪ್ರಕಾರ ಕಮಿಷನರ್ ಅವರು ಯಾರನ್ನ ಕರಿಬೇಕು, ಯಾರು ಇನ್ವೈಟ್ ಮಾಡಬೇಕು, MP ಅವ್ರನ್ನ ಇನ್ವೈಟ್ ಮಾಡಬೇಕು, ಸಚಿವರನ್ನ ಇನ್ವೈಟ್ ಮಾಡಬೇಕು. ಆ ತರ ಮಾಡಿ, ಇದು ಸಾಧಾರಣ ವಿಷಯ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪಾರ್ಟಿಗೆ, ಒಂದು ಸಮಾಜಕ್ಕೆ, ಒಬ್ರಿಗೂ ಅಲ್ಲ, ಎಲ್ಲ ಸಮಾಜಕ್ಕೂ ಅವರು ಬಂದ್ಬಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ಎಲ್ಲರೂ ಬೇಕಾಗಿರೋ ವ್ಯಕ್ತಿ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್. ಅವ್ರದ್ದು ಬಂದ್ಬಿಟ್ಟು ನಮ್ಮ ಅದಾತುರಿ ಮಾಡ್ಬಿಟ್ಟು ಅವರಿಗೆ ಕೆಟ್ಟ ಹೆಸರು ತರಬಾರ್ದು. ಅವರಿಗೆ ಅದ್ದೂರಿಯಾಗಿ ಮಾಡಿ ನಮ್ಮ KGF ಕನ್ಸ್ಟ್ರಕ್ಷನ್ ರಿಸರ್ವ್ ಅದರಲ್ಲಿ ಅಂಬೇಡ್ಕರ್ಗೆ ಎಷ್ಟು ಮಾಡಬೇಕು ಅಷ್ಟು ಚೆನ್ನಾಗಿ ಮಾಡಬೇಕು ಹಂಗಂತ ಉದ್ದೇಶದಿಂದ ನಾವು ಅತಿ ಶೀಘ್ರದಲ್ಲಿ ಒಂದು ವಾರ ಇಲ್ಲಾಂದ್ರೆ 10 ದಿವಸ ಒಳಗಡೆ ಆ ಪ್ರೋಟೋಕಾಲ್ ಪ್ರಕಾರ ಯಾರ್ಯಾರಿಗೆ ಮಾಹಿತಿ ಕಳಿಸ್ಬೇಕು, ಯಾರ್ಯಾರು ಕರಿಬೇಕು, ಏನೇನು ಪೂರ್ಣ ಸಭೆಯಲ್ಲಿ ಅವ್ರು ಹೆಂಗೆ ಮಾಡ್ಬೇಕು ಅಂತ ಸಾರ್ವಜನಿಕರು ಎಲ್ಲರಿಗೂ ಸ್ವಂತ ಅಂಬೇಡ್ಕರ್ ನಮ್ಮ ಒಬ್ರಿಗಂತ ಇಲ್ಲ, ಅವ್ರ ಅಭಿಪ್ರಾಯಗಳೆಲ್ಲ ಕೇಳಿ ಅದ್ದೂರಿಯಾಗಿ ಮಾಡಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡಬೇಕು. ಇನ್ನೊಂದು, ನಮ್ಮ ಶಾಸಕರು ನಿಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿದೆ, ಹಿಸ್ಟ್ರಿನಲ್ಲೇ ಬಂದ್ಬಿಟ್ಟು ಇವಾಗ ಒಂದು 10 ಕೋಟಿನಲ್ಲಿ 10 ಕೋಟಿ 10 ಕೋಟಿನಲ್ಲಿ ಸ್ಮಾರಕ್ ಅಂಬೇಡ್ಕರ್ ಸ್ಮಾರಕ್ ಮಾಡ್ತಾ ಇದ್ದಾರೆ. ಅದು ಭವನ್ ಸ್ಮಾರಕ್ ಭವನ್ ಅದು ಬಂದ್ಬಿಟ್ಟು ಅತಿ ವೇಗವಾಗಿ ಎದ್ದೇಳ್ತಾ ಇದೆ. ಇವಾಗ ಎಲ್ಲ ನೀವು ಟಿವಿನಲ್ಲಿ ಕೂಡ ಮೊನ್ನೆಲ್ಲ ತೋರಿಸಿದ್ರಿ ಮಾಧ್ಯಮದವರು, ತುಂಬಾ ಸಂತೋಷ. ಅತಿ ವೇಗವಾಗಿ ಅದು ಎದ್ದೇಳ್ತಾ ಇದೆ. ಅಂಬೇಡ್ಕರ್ ಬಗ್ಗೆ ಗೌರವ, ಅವ್ರ ಮೇಲೆ ಬಂದ್ಬಿಟ್ಟು ಭಕ್ತಿ ಇರೋರು ನಮ್ಮ ಶಾಸಕರು ಶ್ರೀಮತಿ ರೂಪಾ ಶಶಿಧರ್ MLA. ಇನ್ನೊಂದು ನಾ ಮಾತು ನಿಮ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ KGF ನಲ್ಲಿ ಅಂಬೇಡ್ಕರ್ ನಮ್ಮ ವಿಗ್ರಹ ಏನಿದೆ ಕೋರ್ಟ್ ಪಕ್ಕದಲ್ಲಿ, ಅದಕ್ಕೆ ಸಮಸ್ಯೆ ಏನಿದೆ ನಿಮ್ಗೆ ಗೊತ್ತು. ಆ ಸಮಸ್ಯೆಗೆ ಎಲ್ಲಾ ಪಕ್ಷದವ್ರನ್ನ ಕರೆದು ಇಲ್ಲೇ ಮೀಟಿಂಗ್ ಮಾಡಿದೀವಿ. ನಾವು MLA ಮೇಡಮ್ ಎಲ್ಲ ಕೂತು ಈ ತರ ಬಂದ್ಬಿಟ್ಟು ಅದರಲ್ಲಿ ಏನಿದೆ ಅದು ಡಿಸ್ಮೈಂಡ್ಲಿಂಗ್ ನಾವು ಎಷ್ಟು ಶ್ರಮ ತಗೊಂಡು ಅದಕ್ಕೆ ಸ್ಟೇ ತಗೊಂಡಿದೀವಿ. ನಮ್ಮಿಂದ ಯಾರು ಬಂದ್ರು ಅವ್ರನ್ನು ಶ್ರಮ ತಗೊಂಡ್ರು, ಅದೆಲ್ಲ ಗೊತ್ತು. ಆ ಕೇಸ್ನಲ್ಲಿ ಯಾರು ಬಂದ್ಬಿಟ್ಟು ಕಿವಿಗೆ ಹಾಕೊಂಡಿಲ್ಲ. ನಾವು ನಮ್ಮ ಶಾಸಕರು, ನಾವು ಅಡ್ವೊಕೇಟ್ ಜನರಲ್ ಇಂದ, ಕೋರ್ಟ್ ಇಂದ ಇವಾಗನೂ ನಡೀತಾ ಇದೀವಿ. ಇವಾಗ ಜನಗಳೆಲ್ಲ ಏನೋ ಹೇಳ್ತಾರೆ ಅಂದ್ರೆ, ಬಂಗಾರ ಬಟ್ಟೆನಲ್ಲಿ ಅಷ್ಟೊಂದು ಸುಂದರವಾಗಿದೆ, KGF ನಲ್ಲಿ ಅಂಬೇಡ್ಕರ್ ಬರ್ತ್ಡೇ, ಅಂಬೇಡ್ಕರ್ ಡೆತ್ ಡೇ ಆದ್ರೆ ಇದು ಪುಷ್ಪಮಾಲ ಆರಿಸೋದೇನೋ, ಮಾತಾಡೋದೇನೋ ಎಲ್ಲ ಮಾತಾಡ್ತೀರಿ. ನಮ್ಮ ಊರಿನಲ್ಲಿ ಹಿಂಗಿದೆ ಅಂತ ನಮ್ಮನ್ನ ಬಂದ್ಬಿಟ್ಟು ಮಾತಾಡ್ತಾರೆ. ಬಟ್ ಅದು ನಿಜಾಂಶ ಏನಂದ್ರೆ ಅದು ಬಂದ್ಬಿಟ್ಟು ಕೋರ್ಟ್ನಲ್ಲಿ ಇದೆ, ಕೇಸ್ನಲ್ಲಿ ಇದೆ. ಆ ಕೇಸು ನಾವು ಬಂದ್ಬಿಟ್ಟು ಒಡೆದು ಅದನ್ನೇ ಚೆನ್ನಾಗಿ ಮಾಡ್ಬೇಕು ಅಂತ ನಮ್ಮ ಶಾಸಕರು ಅವಾಗಲೇ ಹೇಳಿದ್ದಾರೆ. ಎಲ್ಲದಕ್ಕಿಂತ ಯಾವ ಊರಿನಲ್ಲಿ ಅಂಬೇಡ್ಕರ್ ನಾವು ಭವನ ಅಲ್ಲಿ ಮಾಡಿದ್ರೂ ಸರಿ, ಸ್ಮಾರಕ ಮಾಡಿದ್ರೂ ಸರಿ, ಇಲ್ಲಿ ನಮ್ಮ ಕಂಚಿನ ಪುತ್ತಲೆ ಇಡೋದು ಸರಿ, ನಮ್ಗೆ ಇರೋದು ಕನಸು ಆ ಪಾರ್ಕ್, ಅಂಬೇಡ್ಕರ್ ಪಾರ್ಕ್ನ ಚೆನ್ನಾಗಿ ಮಾಡಿ, ಆ ವಿಗ್ರಹನ ಚೆನ್ನಾಗಿ ಮಾಡಿ, KGFಗೆ ಒಂದು ಮಾದರಿಯಾಗಿ 1 ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ಅದು ಯಾವುದೇ ಶ್ರಮ ಪಟ್ಟು ಯಾವುದೇ ಗ್ರಾಂಟ್ ತಗೊಂಡು ಬಂದ್ಬಿಟ್ಟು ಮಾಡ್ಬೇಕಂತ ನಾವು ಕೋರ್ಟು ಇದು ಅಡ್ವೊಕೇಟ್ ಜನರಲ್ ಅಲಿತಾ ಇದ್ದೀವಿ. ಅದನ್ನು ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ, ಇವಾಗ ಇದೆ ಈ ಸ್ಟ್ಯಾಚು ಏನ್ ಮಾಡಿರ್ತೀವಿ ಅತಿ ಶೀಘ್ರದಲ್ಲಿ ಅದೇ ರೀತಿ ಬಂದ್ಬಿಟ್ಟು ನಮ್ಮ ಕೋರ್ಟ್ ಪಕ್ಕದಲ್ಲಿ ಇರೋದನ್ನು ರಿನೋವೇಷನ್ ಮಾಡಿ ಅದನ್ನ ಬಂದ್ಬಿಟ್ಟು ಕಲ್ಯಾಣ ಮಂಟಪ ಅಂತ ಕಟ್ಟಿರೋದನ್ನ ಬಂದ್ಬಿಟ್ಟು ಯಾವ್ದೋ ಒಂದು NGO ಕೊಟ್ಟು, ಇಲ್ಲ ಲೈಬ್ರರಿ ಕೊಟ್ಟು, ಇಲ್ಲ ಸ್ಟೂಡೆಂಟ್ಸ್ ಟ್ರೈನಿಂಗ್ ಕೊಟ್ಟು, ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಆ ಬಿಲ್ಡಿಂಗ್ ನ ಉಪಯೋಗ ಮಾಡಬೇಕು. ಮತ್ತೆ ಇದು ಸರ್ಕಾರದ ದುಡ್ಡು ಅನ್ಯಾಯ ಆಗ್ಬಾರ್ದು ಅಂತ ಪ್ರಯತ್ನನೂ ನಾವು ಬಹಳ ಮಾಡ್ತಾ ಇದೀವಿ. ಇನ್ನೊಂದು ನಿಮ್ಗೆ ಹೇಳ್ತಾ ಇದೀವಿ, ಕೋಲಾರ ಡಿಸ್ಟ್ರಿಕ್ಟ್ ನಲ್ಲಿ ನನಗೂ ಗೊತ್ತಿರೋ ಮಾಹಿತಿ ಪ್ರಕಾರ ಮೊದಲನೇ ಕಂಚಿನ ಅಂಬೇಡ್ಕರ್ ಪುತ್ತಳಿಯನ್ನು ಹೇಳಕ್ಕೆ ನಾವು ತುಂಬಾ ಸಂತೋಷವಾಗಿ ಹೇಳಕ್ ಹೇಳ್ತೀವಿ. ಬೇರೆ ಕಡೆ ಆ ಪುತ್ತಳಿ ಇದೆ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಶಾಸಕರ ಪ್ರಯತ್ನದಿಂದ ಅನುದಾನ ಕೊರತೆ ಇದ್ರು ಕೂಡ ಅವರು ಇಂಟ್ರೆಸ್ಟ್ ತಗೊಂಡು ಇವಾಗ ಈ ಪುತ್ತಳೆಯನ್ನ ಬಂದ್ಬಿಟ್ಟು ಇಲ್ಲಿ ಗ್ರ್ಯಾಂಡ್ ಆಗಿ ಇನಾಗ್ರೇಷನ್ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದ್ರ ಪ್ರಕಾರ ಪ್ರೋಟೋಕಾಲ್ ಪ್ರಕಾರ ಕಮಿಷನರ್ ಯಾರು ಕರಿಬೇಕು, ಯಾರು ಇನ್ವೈಟ್ ಮಾಡಬೇಕು ಏನಂತ ಅವರು ಡಿಸೈಡ್ ಮಾಡ್ತಾರೆ ಅಂತ ನಿಮ್ಗೆಲ್ಲ ಬಂದ್ಬಿಟ್ಟು ಒಂದು ಮಾಹಿತಿ ಕೊಡಬೇಕು ಅಂತ ಇವಾಗ ನಮ್ಮ ಪ್ರೆಸ್ ಅವರೆಲ್ಲ ಕರೆದಿದ್ದೀವಿ. ಅದೇ ರೀತಿ ನಾನು ಒಂದು ತಮಿಳ್ನಲ್ಲಿನೂ ಒಂದು 2 ಮಾತು ಮಾತಾಡ್ಬಿಡ್ತೀನಿ. ಅನ್ಬಾರ್ದ தங்கவயல்
அம்பேத்கருடைய அபிமானிகளே, அனைத்து கட்சி தோழர்களே, அனைத்து கட்சி கவுன்சிலர்களே, இந்த நம்ம டாக்டர் அம்பேத்கர் முனிசிபாலிட்டி எதிரில் ஆஃபீஸ் எதிரில் என்ன இருக்கோ அதுக்கு நம்ம 35 கவுன்சிலரும், நம்ம எம்எல்ஏவும், நம்ம முனிசிபாலிட்டியுடைய பாடியும் அன்னைக்கு சேர்ந்து அன்னைக்கு வந்து ஒரு தீர்மானம் பண்ணி இங்கே வந்து வெங்கல சிலை வைக்கணும்னு சொல்லிட்டு நம்ம எல்லாரும் ஒரே குரல்ல நம்ம அந்த தீர்மானத்தை ஆதரித்து அதுக்கு வெங்கல சிலை வைக்கணும்னு சொல்லி நம்ம தீர்மானம் பண்ணோம். அதுக்காக இந்த 35 வார்டு கவுன்சிலருக்கும் அதுக்கு உறுதுணையாக இந்த அதிகாரிகளுக்கும் நான் நன்றி தெரிவிச்சுக்கிறேன். இந்த அம்பேத்கருடைய சிலை பல காரணங்களுக்காக கொஞ்சம் பின்னால் போயிருக்கலாம். இப்போ எல்லாத்துக்கும் ஒரு விடுவி காலம் பிறந்திருக்கு. அதனால கூடிய சீக்கிரம் இன்னும் ஒரு வாரத்துக்குள்ளே 10 நாளைக்குள்ள இந்த சிலையை ஆத்திரமா அர்ஜென்டா பண்றத தலைவர் இல்ல அம்பேத்கர். இந்த நாட்டினுடைய சட்டப்பிதா, இந்த நாட்டினுடைய மக்களுக்கு அனைவருக்கும் சொந்தம். ஒரு சமுதாயம் ஒருத்தருக்குன்றது கிடையாது. அனைவருக்கும் பொதுவான தலைவர் நம்ம டாக்டர் அம்பேத்கர். அந்த அம்பேத்கர் இருந்ததுனால தான் இன்னைக்கு உரிமையோட நின்று பேசுற உரிமை நம்மளுக்கு கிடைச்சிருக்குது. அந்த மாதிரி தலைவனுக்கு அவசரமா வந்து பண்ண வேண்டிய அவசியமே இல்லை. அதனால எல்லாருக்கும் சொந்தம். இது எல்லாருடைய கனவு. இன்னைக்கு கோலார் தங்க வயல்ல, கோலாருடைய ஜில்லால, கோலார் டிஸ்ட்ரிக்ட்ல எங்கேயுமே வந்து வெங்கல சிலை இல்லை. அந்த பெருமையை வந்து நம்ம முனிசிபாலிட்டியுடைய சார்பாகவும் நம்ம எம்எல்ஏடைய சார்பாகவும் இன்னைக்கு அந்த ஃபர்ஸ்ட் பாயிண்ட் நம்ம அந்த பெருமையை தேடிக்கிறதுக்கு அவங்க எல்லாம் அவகாசம் கொடுத்துருக்காங்க. 35 கவுன்சிலரும் எங்களுக்கு ஆதரவு கொடுத்துருக்காங்க. இன்னும் இருக்கிற நம்ம டிஎஸ்எஸ் சங்கம், தலித் சங்கம், வேற எந்தெந்த நம்ம கன்னட சங்கடனை, எந்தெந்த சங்கடனை இருக்கு ஒரு சங்கடனை எல்லாமே கூப்பிட்டு அது எப்படி பண்ணோம், எல்லாருடைய அபிப்பிராயம் கேட்டு எந்த மாதிரி பிரம்மாண்டம் பண்ணோமோ அந்த மாதிரி பிரம்மாண்டமா பண்ணன்ற உத்தேசத்துல தான் இது நிதானமா எனக்கு இதை கண்டி நம்ம அர்ஜென்டா ஒரு தலைவனுக்கு ஓபன் பண்ற அவசர காரியம் இது இல்லை. அதனால நம்ம மாண்புமிகு எம்எல்ஏ இன்னைக்கு வராங்க. அவங்க கமிஷனர் கிட்ட மீட்டிங் வைக்கிறாங்க. அது புரோட்டோகால் பிரகாரம் எம்பியை கூப்பிடணும், டிசியை கூப்பிடணும். நம்ம கர்நாடக மந்திரி முடிஞ்சா கர்நாடக மந்திரி கூட கூப்பிட்டு அவங்க அம்பேத்கருக்கு கௌரவமா இதை ஓபன் பண்ணோன்றோசரம் இன்னைக்கு மீட்டிங் பண்ணி நம்ம மேடம் டேட்டு வந்து அலௌன்ஸ் பண்ணுவாங்க. எங்களுக்கு கிடைச்சிருக்கிற மாயத்தை நாங்கள் நம்ம கேடிஏ சேர்மேனு, நம்ம காங்கிரஸ் பார்ட்டி, இது நம்முடைய நாமினேட் கவுன்சிலர்ஸு, நம்ம கவுன்சிலர்ஸ் எல்லாம் வந்து இன்னைக்கு வந்து இந்த மாயத்தை கொடுக்க சொல்லி எங்களுக்கு உத்தரவு வந்ததுனால இந்த மாயத்தை நாங்கள் கொடுக்குறோம். உங்களுக்கு எதனா கேட்கணும்னா ஒரு 2 நிமிஷம் கேட்டால் கூட நான் அது பதில் சொல்றதுக்கு ரெடியா இருக்கேன். இல்லை, அவங்க நேற்று ஸ்டேட்மெண்ட் கொடுத்ததுக்கு நாங்கள் ராத்திரி எடுத்து வந்து இறக்கல. அது சிலை வந்து 1 வாரம் ஆச்சு. சிலை வந்து 1 வாரத்துக்கு மேல ஆயிடுச்சு. அந்த சிலையை வந்து வச்சுட்டு பிறகு நம்ம வந்து எட்டு வந்து வச்சு ஓபன் பண்றது இல்ல. இது டாக்டர் பாபா சாஹேப் அம்பேத்கர், இந்த இந்திய நாட்டின் சட்ட திட்டங்களை தீட்டிய மகா பெரியவர். அவருக்கு எந்த மரியாதையில ஓபன் பண்ண இருக்குது. யாரோ ஒருத்தர் வந்து நேற்று ஸ்டேட்மெண்ட் கொடுத்தாங்க, உள்நோக்கத்தோட நாங்க நைட்டு வந்து சிலையை எடுத்து வந்து வைக்கல. நாங்க இதை வந்து பிரயத்னம் பண்ணிட்டு தான் இருக்கிறோம். ஒரு சிலையை வந்து அவ்வளவு சீக்கிரமா வந்து நம்ம ரெடி பண்ணி ஒருத்தர் போராட்டம் பண்றாங்க அப்படின்றதுக்கு இல்லை. இது எங்க உரிமை, எங்களுடைய அட்மினிஸ்ட்ரேஷன்ல எங்க தீர்மானம். நாங்க காங்கிரஸினுடைய எம்எல்ஏவும் நம்ம இது முனிசிபாலிட்டி பாடியும் 35 கவுன்சிலர் சேர்ந்து எடுத்த தீர்மானம். இது யாரோ ஒருத்தர் ஒரு சிங்கிள் பார்ட்டி எடுத்தது இல்லை. அன்னைக்கு எம்எல்ஏ உடைய ஆலோசனை பேர்ல 35 கவுன்சிலரும் இந்த முனிசிபாலிட்டியில தீர்மானம் எடுத்து பண்ண வேண்டிய விஷயம். இது நைட்டோட நைட்டு இறக்கல. நம்ம யாரோ வந்து ஒரு பிரஸ் மீட் கொடுக்குறாங்க, இது உள்நோக்கத்தோட வைக்கணும்ட்டு இல்லை. இது அவங்களுக்கும் அம்பேத்கர் சொந்தம், எனக்கும் சொந்தம், உங்களுக்கும் சொந்தம். இது அனைவருக்கும் சொந்தமான தலைவர். அந்த தலைவருக்கு எப்படி மரியாதை பண்ணணுமோ இந்த கேஜிஎஃப்ல ரொம்ப அத்தூரியா அந்த தலைவனுக்கு ஒரு நல்ல ஒரு ரெஸ்பெக்ட் கொடுத்து மரியாதை கொடுத்து அதை ஓபன் பண்றது தான் இதனுடைய உள்நோக்கமே தவிர வேற யாரும் உள்நோக்கெல்லாம் எங்களுக்கு ஒண்ணுமே கிடையாது. எல்லாரும் கலந்துக்கணும். இது ஒருத்தவட்டு சொத்து இல்லை, இது இந்தியாவுடைய சொத்து, பாரத தேசத்தின் சொத்து டாக்டர் அம்பேத்கர். அந்த அம்பேத்கருக்கு எல்லாருடைய உரிமையும் இருக்குது. அந்த உரிமையை வந்து எல்லாருக்கும் கொடுக்குறோம், ஒருத்தர் எடுத்துக்க முடியாது. அம்பேத்கர் எல்லாருக்கும் வந்து நல்லது செஞ்சுக்கிறாரு, பொதுவானவர். ஜாதி மதம் இந்த கட்சியெல்லாம் பார்க்காம நம்ம அனைவரும் வந்து நம்ம கேஜிஎஃப்க்கு பெருமை சேர்க்கின்ற வகையில
கோலார் டிஸ்ட்ரிக்ட்லயே ஃபர்ஸ்ட் வெங்கல சிலை KJP என்ற பெருமை நம்மளுக்கு வந்து சேருது. அந்த நம்ம மேடம்க்கு வந்து சேருது. முனிசிபாலிட்டி கவுன்சிலருங்க தீர்மானம் பண்ண கவுன்சிலருக்கு வந்து சேருது. அதுல நாங்க யாவது எனக்கும் ரொம்ப பெருமையா இருக்கு அப்படின்னு சொல்லிக்கிறதுல நான் ரொம்ப கடமைப்பட்டுக்கிறேன். நம்ம டிராயிங்ஸ் வந்து ரெடி ஆயிடுச்சு. அந்த சிலைக்கு வந்து ஒரு டச்சே இல்லாம அது டிராயிங் எல்லாம் பிளான் எல்லாம் போய் ஆன பிறகுதான் நாங்க அந்த சிலையை ஆர்டர் கொடுத்தோம். அந்த டெண்டர் வந்து கேன்சல் ஆயிட்டு இந்த இதுக்கு தொந்தரவான்னு சொல்லிட்டு அப்புறம் இப்போ நம்ம பிளான்ல வந்து சிலைக்கு எதுவும் ப்ராப்ளம் இருக்கிறது இல்ல அப்படின்னு சொல்றது நேரத்துல ரீடெண்டர் விட்டு அதுக்கு அன்னதானம் ஜாஸ்தி பண்ணி இப்ப சிலையை கொண்டு வந்து KJPக்கு டாக்டர் அம்பேத்கர் வெங்கல சிலை கால் வச்சிருக்கிறார். அந்த பாதங்களுக்கு நமஸ்காரம் சொல்லி அனைவரும் நல்லா இதை கொண்டாட்டமா வீடியோட பண்டிகை மாதிரி கொண்டாடி நல்ல மாதிரி தரக்கணும்னு நான் சொல்லிக்கிறதுக்கு விரும்புறேன். ஃபர்ஸ்ட் இந்த இது வந்து அந்த தலைவருங்க அவங்க யார் யார் பாடுபட்டுக்கிறாங்களோ அவங்களெல்லாம் டிஸ்டர்ப் பண்றது கிடையாது. ரினிவேஷன் சிமெண்ட் சிலையா இது வெங்கல சிலையா மாத்துறதுக்கு ரினிவேஷனுக்கு ஒரு கல்வெட்டு வைக்கும். அதுதான் முறை, அதுதான் ரூல்ஸ். புரோட்டோகாலை விட்டு நாங்க எந்த ರೂಲ್ಸ್ ಅಂಡ್ ರೆಗ್ಯುಲೇಷನ್ ಓವರ್ಟೇಕ್ பண்ணி ಎದುಮೇ பண்ண மாட்டோம். ನಿಜವಾಗ್ಲೂ ಹೇಳ್ತೀವಿ, ಇನ್ನೊಂದ್ಸತಿ ಹೇಳ್ತೀನಿ, ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ, ನಿಮ್ಮ ಮನೆ ಹಬ್ಬ ತರ ಇದು ಅಂಬೇಡ್ಕರ್ ಜಾತ್ರೆ ಮಾಡಬೇಕು. KJP ನಲ್ಲಿ ಯಾವ ಊರಿನಲ್ಲಿ ಇದು ಕಂಚಿನ ವಿಗ್ರಹ ಇಲ್ಲ. ನಮ್ಮೂರಿನಲ್ಲಿ ಮೊದಲನೇಗೆ ಕಂಚಿನ ವಿಗ್ರಹ ನಮ್ಮ ಶಾಸಕರು ಪ್ರಯತ್ನದಿಂದ, ನಮ್ಮ ಮುನ್ಸಿಪಾಲಿಟಿ ಬಾಡಿ ಕಾಂಗ್ರೆಸ್ ಮುನ್ಸಿಪಾಲಿಟಿ ಬಾಡಿಯಿಂದ ಪ್ರಯತ್ನದಿಂದ ಇದು ಮಾಡ್ತಿದೀವಿ ಅಂತ ನಮ್ಗೆ ತುಂಬಾ ಸಂತೋಷ. ಎಲ್ಲರೂ ಬಂದ್ಬಿಟ್ಟು ನೀವು ನಿಮ್ಮ ಮನೆ ಫಂಕ್ಷನ್, ನಿಮ್ಮ ಮನೆ ಕಾರ್ಯಕ್ರಮ ಅಂತ ಎಲ್ಲರೂ ಬರ್ಬೇಕಂತ ನಿಮ್ಮನ್ನ ವಿನಂತಿ ಮಾಡ್ತೀನಿ. ನಮಸ್ಕಾರ.